ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಇರಾನ್ ಸಶಸ್ತ್ರ ಪಡೆ ಮುಖ್ಯಸ್ಥ ಬಘೇರಿಗೆ ಹತ್ಯೆ ಪ್ರತೀಕಾರ. ಇಸ್ರೇಲ್ ಮೇಲೆ ಇರಾನ್ನಿಂದ 200 ಕ್ಷಿಪಣಿಗಳ ದಾಳಿ. ಜನವಸತಿ ಪ್ರದೇಶದಲ್ಲಿ ಬಿದ್ದ ಮಿಸೈಲ್, 21 ಇಸ್ರೇಲ್ ನಾಗರಿಕರಿಗೆ ಗಾಯ. ಇರಾನ್ ಮೇಲೆ ಇಸ್ರೇಲ್ನಿಂದ ಭೀಕರ ವೈಮಾನಿಕ ದಾಳಿ. ಇರಾನ್ ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಮೊಹಮ್ಮದ್ ಬಘೇರಿ ಹತ್ಯೆ. ಪರಮಾಣು ಸಂಗ್ರಹ ಸ್ಥಳಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್. ಇರಾನ್ ಮೇಲೆ ಇಸ್ರೇಲ್ನಿಂದ ವೈಮಾನಿಕ ದಾಳಿ. ಮೋದಿ ಇತರೆ ವಿಶ್ವ ನಾಯಕರಿಗೆ ನೇತನ್ಯಾಹು ಕರೆ. ಶಾಂತಿ ಕಾಪಾಡುವಂತೆ ಪ್ರಧಾನಿ ಮೋದಿ ಇಸ್ರೇಲ್ ಪ್ರಧಾನಿಗೆ ಆಗ್ರಹ. ಅಹಮದಾಬಾದ್ನಲ್ಲಿ ವಿಮಾನ ದುರಂತದ ತನಿಖೆ ಚುರುಕು. ಪತನಗೊಂಡ ಏರ್ ಇಂಡಿಯಾ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆ. ಶೀಘ್ರದಲ್ಲೇ ಬಯಲಾಗಲಿದೆ ದುರಂತದ ಕಾರಣ. ವಿಮಾನ ಪತನದಲ್ಲಿ ಮೃತಪಟ್ಟವರದ್ದು ಒಬ್ಬೊಬ್ಬರದ್ದು ದುರಂತ ಕತೆ. ಪತಿಗೆ ಬರ್ತ್ಡೇ ಸರ್ಪ್ರೈಸ್ ನೀಡೋದಕ್ಕೆ ಲಂಡನ್ಗೆ ಹೊರಟಿದ್ದ ಪತ್ನಿ ಸಾವು. ಬೆಂಗಳೂರಲ್ಲಿ ಟೆಕ್ಕಿಯಾಗಿದ್ದ ಇಂದೋರ್ ಮೂಲದ ಮಹಿಳೆ. ವಿಮಾನ ದುರಂತದಲ್ಲಿ ಗುಜರಾತ್ ಮಾಜಿ ಸಿಎಂ ದುರ್ಮರಣ. ಇಂದು ವಿಜಯ್ ರೂಪಾನಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ. ಗುಜರಾತ್ನ ಗಾಂಧಿನಗರದ ಮನೆಗೆ ರೂಪಾನಿ ಪುತ್ರನ ಆಗಮನ. ಏರ್ ಇಂಡಿಯಾ ದುರಂತದಲ್ಲಿ 265 ಮಂದಿ ದುರಂತ ಅಂತ್ಯ. ಇಂದು ಘಟನಾ ಸ್ಥಳಕ್ಕೆ ಎಐಸಿಸಿ ಅಧ್ಯಕ್ಷ ಭೇಟಿ. ಮೃತರು ಗಾಯಾಳುಗಳ ಕುಟುಂಬಕ್ಕೆ ಸಾಂತ್ವನ ಹೇಳಲಿರುವ ಮಲ್ಲಿಕಾರ್ಜುನ ಖರ್ಗೆ. ವಿಮಾನ ದುರಂತಕ್ಕೆ ಕಾರಣ ತಿಳಿಯೋದಕ್ಕೆ ಪಾರದರ್ಶಕ ತನಿಖೆಗೆ ಸಹಕಾರ. ಏರ್ ಇಂಡಿಯಾದ ಅಧ್ಯಕ್ಷ ಚಂದ್ರಶೇಖರನ್ ಭರವಸೆ. ನೊಂದ ಕುಟುಂಬಗಳು, ಸಿಬ್ಬಂದಿಗೆ ಸಂಸ್ಥೆ ಋಣಿ ಎಂದು ಪತ್ರ. ರಾಷ್ಟ್ರೀಯ ಬೆಳವಣಿಗೆಗೆ ಕರ್ನಾಟಕದ ಆರ್ಥಿಕ ಶಕ್ತಿಯೇ ಇಂಧನ. 16ನೇ ಹಣಕಾಸು ಆಯೋಗದ ಸಭೆಯಲ್ಲಿ ಸಿದ್ದರಾಮಯ್ಯ ಪ್ರತಿಪಾದನೆ. ಬೆಂಗಳೂರು ಅಭಿವೃದ್ಧಿಗೆ 1.15 ಲಕ್ಷ ಕೋಟಿ ಅನುದಾನಕ್ಕೆ ಸಿಎಂ ಮನವಿ. ರಾಜ್ಯದ ಮಾವು ಬೆಳೆಗಾರರಿಗೆ ತುರ್ತು ಸಹಾಯಕ್ಕೆ ಮನವಿ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ಗೆ ಸಿದ್ದರಾಮಯ್ಯ ಪತ್ರ. ಎಂಐಎಸ್ ಅಡಿಯಲ್ಲಿ ಬೆಲೆ ಕೊರತೆ ಪಾವತಿ ಯೋಜನೆ ಜಾರಿಗೆ ಸಿದ್ದು ಮನವಿ. ಧಾರಾಕಾರ ಮಳೆಯಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅವಾಂತರ. ತುಂಬಿ ಹರಿಯುತ್ತಿದ್ದ ಹಳ್ಳದಲ್ಲೇ ಕೆಟ್ಟು ನಿಂತ ಸಾರಿಗೆ ಬಸ್. ಟ್ರ್ಯಾಕ್ಟರ್ ಸಹಾಯದಿಂದ ದಡಕ್ಕೆ ಬಸ್ ಎಳೆದ ಸ್ಥಳೀಯರು. ಹಾವೇರಿ ಜಿಲ್ಲೆಯ ಬತ್ತಿಕೊಪ್ಪ ಗ್ರಾಮದಲ್ಲಿ ಮಳೆ ಅವಾಂತರ. ಮಳೆ ಹೊಡೆತಕ್ಕೆ ಮನೆ ಗೋಡೆ ಕುಸಿದು ಹಾನಿ. ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ. ವಿಜಯನಗರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಗೆ ಕಂಗಾಲಾದ ಅನ್ನದಾತ. ಹೊಸಪೇಟೆ ತಾಲೂಕಿನ ಜಂಬುನಾಥಹಳ್ಳಿಯಲ್ಲಿ ಕೃಷಿ ಭೂಮಿ ಜಲಾವೃತ. 100 ಎಕರೆ ಬೆಳೆದಿದ್ದ ಕಬ್ಬು ಬೆಳೆ ಹಾನಿ. ವಿಜಯಪುರದ ಬಸವನ ಬಾಗೇವಾಡಿಯಲ್ಲಿ ಮಳೆ ಅವಾಂತರ. ಲಕ್ಷ್ಮೀನಗರ ರಾಯಣ್ಣ ವೃತ್ತದಲ್ಲಿ 20ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ ನೀರು. ಮನೆಯಲ್ಲಿದ್ದ ದವಸ ಧಾನ್ಯಗಳು ನೀರು ಪಾಲು. ವೃದ್ಧ ಪರದಾಟ. ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಮುಂದುವರಿದ ಮಳೆ ಆರ್ಭಟ. ಭದ್ರಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಳ. ವಿವಿಧ ಭಾಗಗಳಲ್ಲಿ ಕೃಷಿ ಚಟುವಟಿಕೆಗಳು ಚುರುಕು. ಮಹಾರಾಷ್ಟ್ರದಲ್ಲಿ ವರುಣಾರ್ಭಟಕ್ಕೆ ಅಲ್ಲೋಲ ಕಲ್ಲೋಲ. ಪಿಂಪ್ರಿ ಚಿಂಚ್ವಾಡ್ ಪ್ರದೇಶದಲ್ಲಿ ನೀರಲ್ಲಿ ಮುಳುಗಿದ ವಾಹನಗಳು. ರಸ್ತೆಗಳು ಜಲಾವೃತವಾಗಿ ವಾಹನ ಸವಾರರು ಪರದಾಟ. ಮಧ್ಯಪ್ರದೇಶದ ಗ್ವಾಲಿಯರ್ನ ಬಿರುಗಾಳಿ ಸಹಿತ ಮಳೆಗೆ ಅವಾಂತರ. ಭಾರಿ ಮಳೆಗೆ ಮನೆಯ ಗೋಡೆ ಕುಸಿದು 5 ದುರ್ಮರಣ. ಮತ್ತೋರ್ವ ವ್ಯಕ್ತಿಯ ಸ್ಥಿತಿ ಗಂಭೀರ, ಆಸ್ಪತ್ರೆಗೆ ದಾಖಲು. ತಮಿಳುನಾಡು ಅರಪ್ಪಾಲಯಂ ಬಳಿ ಬಸ್ ಪಲ್ಟಿ. ಬಸ್ನಲ್ಲಿದ್ದ ಹಲವು ಪ್ರಯಾಣಿಕರಿಗೆ ಗಾಯ.
ಗಾಯಾಳುಗಳಿಗೆ ಮದುರೈ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ದಕ್ಷಿಣದಲ್ಲಿ ಮಳೆಯ ಆರ್ಭಟ, ಉತ್ತರದಲ್ಲಿ ಬಿಸಿ ಗಾಳಿಯ ಹೊಡೆತ. ಬಿಹಾರದ ಬಹುತೇಕ ಜಿಲ್ಲೆಗಳಲ್ಲಿ ಬಿಸಿಲಿನ ಝಳಕ್ಕೆ ಜನ ತತ್ತರ. ಎಳನೀರು, ತಂಪು ಪಾನೀಯಗಳ ಮೊರೆ ಹೋದ ಸಾರ್ವಜನಿಕರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.